ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ರಾಮ್ ಅವರು ಸಿಹಿನ ಬೋರ್ಡ್ ಸ್ಕೂಲ್ಗೆ ಕಳಿಸ್ಬೇಕನ್ನೋ ವಿಚಾರದಲ್ಲಿ ತುಂಬಾ ಬೇಜಾರು ಮಾಡಿಕೊಂಡು ಆಫೀಸ್ಗೆ ಬರ್ತಾರೆ. ಆಗ ಅಶೋಕ್ ಅವರು ಕ್ಯಾಬಿನ್ ಒಳಗಡೆ ಹೋಗಿ, ಏ ಮಗ, ನನಗೆ ನಿನ್ನನ್ನು ಈ ರೀತಿ ನೋಡೋದಕ್ಕೆ ಆಗ್ತಾ ಇಲ್ಲ ಮಗ, ಏನಾಯಿತು ಅಂತ ಕೇಳ್ತಾರೆ. ಆಗ ರಾಮ್ ಅವರು, ಮಗ, ನನ್ನನ್ನು ನೀನು ಇವಾಗ ಏನು ಕೇಳಬೇಡ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಅದು ಸರಿ, ಸೀತಾ ಯಾಕೆ ಬಂದಿಲ್ಲ? ಸೀತಾನ ಕರ್ಕೊಂಡು ಬರ್ಬೇಕಲ್ವಾ? ಅವರು ಆಫೀಸಿಗೆ ಬಂದು ವರ್ಕ್ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ನಿನ್ನ ಜೊತೆ ಇದ್ದರೆ ನಿನ್ನ ಜೊತೆ ಇದ್ದಾರೆ ಅನ್ನೋ ಭರವಸೆ ಏನಾದರೂ ನನಗೆ ಇರುತ್ತೆ ಮಗ ಅಂತ ಹೇಳ್ತಾರೆ. ಆಗ ರಾಮು, ನನ್ನ ತಲೆಯಲ್ಲಿ ಏನೂ ಇಲ್ಲ ಮಗ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಸರಿ ಆಯಿತು ಬಾ, ಮೀಟಿಂಗ್ನ ಅಟೆಂಡ್ ಮಾಡು ಅಂತ ಹೇಳ್ತಾರೆ. ಆಗ ರಾಮು, ಮಗ, ನನಗೆ ಮನಸ್ಸಿಲ್ಲ ಕಣೋ, ಏನೇ ಇದ್ರೂ ಕೂಡ ನೀನೇ ನೋಡ್ಕೋ, ಮತ್ತೆ ಇಲ್ಲಿಗೆ ಯಾರನ್ನು ಬರೋದಕ್ಕೆ ಬಿಡಬೇಡ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು, ಸರಿ ಆಯಿತು, ಟೇಕ್ ಕೇರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ರಾಮು ಸಿಹಿ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾರೆ. ಶಾಸ್ತ್ರಿಗಳು ಈ ಮನೆಯಿಂದ ಸಿಹಿಗೆ ಅಪಾಯ ಇದೆ ಅನ್ನೋ ಹೇಳಿದ್ರ ಬಗ್ಗೆ, ಸಿಹಿಗೆ ಒಂದರ ಮೇಲೆ ಒಂದು ಅಪಾಯ ಆಗ್ತಿರೋದ್ರ ಬಗ್ಗೆ ಎಲ್ಲಾನು ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ನಾನು ಯಾವುದೇ ಕಾರಣಕ್ಕೂ ಕಳಿಸೋದಿಲ್ಲ ಅಂತ ಹೇಳಿರೋದ್ರ ಬಗ್ಗೆ ಎಲ್ಲಾನು ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಗ ರಾಮು, ಸಿಹಿಗೆ ಸ್ಕೂಲಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ ಅಥವಾ ನಮ್ಮ ಮನೆಯಿಂದನೇ ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ, ನನಗೆ ಏನೂ ಗೊತ್ತಾಗ್ತಾ ಇಲ್ವಲ್ಲ, ಅವಳಿಗೆ ಬೋರ್ಡಿಂಗ್ ಸ್ಕೂಲ್ ಬಗ್ಗೆ ಏನು ಗೊತ್ತೋ, ಅವಳಿಗೆ ಇದನ್ನೆಲ್ಲ ಯಾರು ತಲೆಗೆ ತುಂಬ್ತಾ ಇದ್ದಾರೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಚಾಂದಿನಿ ರಾಮ್ ಕಂಪನಿ ಮತ್ತು ಚಾಂದಿನಿಗೆ ನಡೆದಿರೋ ಅಂಥ ಕಾಂಟ್ರಾಕ್ಟ್ ಅಗ್ರಿಮೆಂಟನ್ನು ತಗೊಂಡು ಬಂದು ಆ ಫೈಲನ್ನು ರಾಮ್ ಮುಂದೆ ಜೋರಾಗಿ ಇಡ್ತಾರೆ. ಆಗ ರಾಮು ಚಾಂದಿನಿಯನ್ನು ನೋಡಿ ಶಾಕ್ ಆಗ್ತಾರೆ. ಆಗ ಚಾಂದಿನಿ, ಐ ವಾಂಟ್ ಟು ಆನ್ಸರ್ ದಿಸ್ ಅಂತ ಕೇಳ್ತಾರೆ. ಆಗ ರಾಮು, ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾರೆ. ಆಗ ಚಾಂದಿನಿ, ನನ್ನ ನಿನ್ನ ನಡುವೆ ನಡೆದಿರೋ ಅಂಥ ಕಾಂಟ್ರಾಕ್ಟ್ನ ನೆನಪಿಸೋದಕ್ಕೆ ಬಂದೆ. ಅದ್ರ ಜೊತೆಗೆ ಈ ಕಾಂಟ್ರಾಕ್ಟ್ ಪ್ರಕಾರ ನನ್ನನ್ನು ಯಾವುದೇ ಕಾರಣಕ್ಕೂ ಆಫೀಸ್ ಕೆಲಸದಿಂದ ಗೆಟ್ ಔಟ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಡೆಫಿನೆಟ್ಲಿ ನೋಟ್ ಯುವರ್ ಬ್ಲಡಿ ವೈಫ್ ಅಂತ ಹೇಳ್ತಾರೆ. ಆಗ ರಾಮ್ಗೆ ತುಂಬಾನೇ ಕೋಪ ಬರುತ್ತೆ. ನನ್ನ ಹೆಂಡತಿ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು ಅಂತ ಜೋರಾಗಿ ಚಾಂದಿನಿಗೆ ಬೈದ್ಬಿಡ್ತಾರೆ. ಆಗ ಚಾಂದಿನಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ರಾಮು, ಈ ಕಾಂಟ್ರಾಕ್ಟ್ ಇದ್ರೆ ತಾನೇ ನಿನ್ನನ್ನು ಕೆಲಸದಿಂದ ತೆಗೆಯೋದಿಕ್ಕೆ ಆಗೋದಿಲ್ಲ, ಈ ಕಾಂಟ್ರಾಕ್ಟೇ ಇಲ್ಲ ಅಂತಂದ್ರೆ ಅಂತ ಹೇಳಿ ಚಾಂದಿನಿ ತಗೊಂಡ್ಬಂದಿರೋ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಪೇಪರ್ನ ಹರಿದು ಚಾಂದಿನಿ ಮುಖದ ಮೇಲೆ ಬಿಸಾಕ್ತಾರೆ. ಅದನ್ನ ನೋಡಿದ ಚಾಂದಿನಿ ಫುಲ್ ಶಾಕ್ ಆಗ್ಬಿಡ್ತಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.